ಹುಟ್ಟಿರೋ ಮಗುಗೆ ಇಷ್ಟೊಂದೆಲ್ಲ ಎಮೋಷ್ನಲ್ ಆಗಿ ಫೀಲ್ ಮಾಡ್ತಿದ್ಯಾ? ನಿಮ್ಮನ್ನೆಲ್ಲ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ತಿದ್ದೀವಿ ನಾನು ನಿಮ್ಮಣ್ಣ. ನಮಗೆಷ್ಟು ನೋವಾಗಿರಬೇಡ ಅನ್ನೋ ಅಂದಾಜಾದರೂ ಮಾಡಿದ್ಯಾ ನೀನು? ಅದಕ್ಕೆ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ? ಉರಿಯೋ ಬೆಂಕಿನ ಎಷ್ಟು ದಿನ ಅಂತ ಸರ್ಗಲ್ ಕಟ್ಕೋತೀಯ ರತ್ನ? ನಿನ್ನ ಮಾವ ವೀರಭದ್ರನ್ ನಿಂಗೆ ಅಷ್ಟೆಲ್ಲ ಹಿಂಸೆ ಕೊಡ್ತಿದ್ದಾರೆ, ನನ್ನಿಂದ ಯಾಕೆ ಮುಚ್ಚಿಟ್ಟೆ ರತ್ನ ನೀನು? ಅದಕ್ಕೆ ರಶ್ಮಿ ಯಾವ ಕಾರಣಕ್ಕೆ ಅವಳಿಗೆ ಆಗ್ತಿರೋ ಅನ್ಯಾಯನ ಮುಚ್ಚಿಟ್ಲು, ನಾನು ಅದೇ ಕಾರಣಕ್ಕೆ ಇಲ್ಲಿ ನಡೀತಿರೋ ವಿಷಯನ ನಿಮ್ಗೆ ಹೇಳಿಲ್ಲ. ಅದಕ್ಕೆ ನಮ್ಮ ಕಣ್ಣಲ್ಲಿ ಕಣ್ಣೀರು ಬಂದರೆ ಅಣ್ಣ ಅದಕ್ಕೆ ಕಣ್ಣಲ್ಲಿ ರಕ್ತ ಬರುತ್ತೆ ಅಂತಾನೆ ನಾನು ಎಲ್ಲ ವಿಷಯನೂ ಮುಚ್ಚಿಟ್ಟೆ. ಅದಕ್ಕೆ ಅಯ್ಯೋ ಹುಚ್ಚಿ, ಹಾಲಲ್ಲಿ ವಿಷ ಬೆರೆಸಿದ್ರೆ ಹಾಲಿನ ಬಣ್ಣ ಬದಲಾಗಲ್ಲ, ಆದರೆ ಅದನ್ನೇ ಹಾಲು ಅಂತ ಕುಡ್ದೋರ್ ಜೀವನ ಕಿತ್ಕೊಂಡ್ಬಿಡುತ್ತೆ. ನಿನ್ನ ಮೌನನೂ ಹಾಗೆ ರತ್ನ. ನಮಗೆ ನೋವಾಗುತ್ತೆ ಅಂತ ನೀನು ಆ ವಿಷನ ಕುಡಿತಾ ಬರ್ತಿದ್ರೆ ನಾಳೆ ದಿನ ನಿನ್ನ ಪ್ರಾಣನೇ ಬಲಿ ತಗೊಳ್ಳೋದು. ಆ ವೀರಭದ್ರ ಅನ್ನೋ ಮಹಾನ್ ವಿಷ ಸರ್ಪ ಆಯ್ತಾನಲ್ಲ, ಅವನನ್ನ ನಮ್ಮಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ನಿಮಗೆಲ್ಲ ಎಷ್ಟು ಸತಿ ಅಂತ ಹೇಳಿ ಊಟ ಮಾಡಿ ಮಾಡಿ ಅಂತ? ಊಟ ಮಾಡಬೇಕಂದ್ರೆ ಮಾಡಬೇಕಷ್ಟೆ. ಮನೇಲಿ ಎಲ್ಲರೂ ನೋವಲ್ಲಿರಬೇಕಾದ್ರೆ ಹೆಂಗವ ಊಟ ಮಾಡೋದು? ಅನ್ನ ಹೆಂಗವ ಗಂಟ್ಲಿಗೆ ಇಳಿಯತ್ತೆ? ಹಾಗಂತ ಹಸ್ಕೊಂಡಿರೋಕ್ಕಾಗತ್ತಾ ಅಂಕಲ್? ಪೂಜೆ ಆದಮೇಲೆ ಪ್ರಸಾದ ತಗೊಳ್ಳೇಬೇಕು ತಾನೆ ಅಂಕಲ್? ನಮ್ಮ ಜೀವನದಲ್ಲಿ ಏನೇ ಆದರೂ ಏನೇ ಹೋದರೂ ನಮ್ಮ ದಿನನಿತ್ಯ ಚಟುವಟಿಕೆಗಳನ್ನ ನಾವು ಮಾಡಲೇಬೇಕು. ಪೂಜೆಗೂ ಊಟಕ್ಕೂ ಏನು ಸಂಬಂಧ ಬರೋ? ಕಷ್ಟ ಅಂತ ಬಂದಾಗ ಪೂಜೆನೇ ಅಲ್ವಾ ನಮ್ಮ ಕೈ ಹಿಡಿಯೋದು? ಹೌದು, ಕೈ ಮುಗ್ದು ಪೂಜೆ ಮಾಡೋದಕ್ಕೂ ದೇಹಕ್ಕೆ ಶಕ್ತಿ ಬೇಕಲ್ವಾ? ಆ ಶಕ್ತಿ ಎಲ್ಲಿಂದ ಸಿಗುತ್ತೆ? ಊಟದಿಂದನೇ ತಾನೆ. ಅನ್ನನ ದೇವ್ರಿಗೆ ಹೋಲ್ಸಲ್ವಾ ಮಾವ? ಅಷ್ಟಿದ್ಲೇ ದೊಡ್ಡವ್ರು ಹೇಳ್ತಾರ ಅನ್ನ ಅನ್ನೋ ದೇವ್ರ ಮುಂದೆ ಬೇರೆ ಯಾವ ದೇವರು ದೊಡ್ಡದಲ್ಲ ಅಂತ? ನಾವೆಲ್ಲರೂ ಇವತ್ತು ಸೇರಿದ್ದೇನೆ ಕೇಳಿ ಪೂಜೆ ಮಾಡಿ ಪ್ರಸಾದ ತಗೊಳ್ಳೋದಕ್ಕೆ. ಅಂತ ಪ್ರಸಾದನೇ ಬೇಡ ಅಂತಿದ್ದೀರಲ್ಲ ಎಲ್ಲರೂ. ನೀವೆಲ್ಲರೂ ಏನೋ ರೀಸನ್ಸ್ ಕೊಡೋಂಗಿಲ್ಲ ಅಷ್ಟೆ. ಊಟ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ, ಮುಗೀತು. ಬನ್ನಿ. ಅದಕ್ಕೆ ನೀವೆಲ್ಲ ಊಟ ಮಾಡಿ ನಾನೊಂದು ಸ್ವಲ್ಪ ಹೊತ್ತು ಅಕ್ಕನ ಜೊತೆ ಇರ್ತೀನಿ. ಗುಂಡು, ರತ್ನನ್ಗೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ಅಲ್ಲಿ ನೋಡು. ಬಾ ರತ್ನ. ರತ್ನ ಹೋಗಮ್ಮ. ನೋಡ್ತಗೊಂಡು ನಿಮ್ಮ ಅಕ್ಕನೂ ಬಂದ್ಲು. ನಿಂಗೆ ಈಗ ಸಮಾಧಾನ? ನೀನು ನಿಮ್ಮ ಅಕ್ಕನ ಪಕ್ಕನೇ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡು. ಗುಂಡು ಊಟ ಮಾಡ್ತೀನಿ ಅಂತ ಹೇಳಲು ನೀವೆಲ್ಲರೂ ಊಟ ಮಾಡ್ತೀರ ತಾನೆ? ಅಮ್ಮ ತುಪ್ಪ ತಗೊಂಡು ಬಂದ. ಬಂದೆ ಪಾರು, ನೀವು ಊಟ ಮಾಡಿ. ಚಿಕ್ಕಮ್ಮ, ನೀವಿನ್ನೂ ಬೇಜಾರಲ್ಲೇ ಇದ್ದೀರಲ್ಲ. ನೋಡಿ ಅಲ್ಲೆಲ್ಲರೂ ಊಟಕ್ಕೆ ಕೂತಿದ್ದಾರೆ, ಊಟ ಮಾಡ್ತಿದ್ದಾರೆ. ನೀವು ಆರಾಮಾಗಿರಿ. ಬನ್ನಿ. ಯಾಕೆಲ್ಲರೂ ಸುಮ್ಮನೆ ಕೂತಿದ್ದೀರಾ? ಶಂಕರಣ್ಣ, ಶುರು ಮಾಡಿ. ವಾ, ಸಾರಿ ಒಸಿ ಲೇಟ್ ಆಗೋಯ್ತು.
ಅದು ಕ್ವಾರಲ್ಲಿ ಟೆಂಡ್ರಕ್ಕೆ ಹೋಗೋದು ಲೇಟ್ ಮಾಡಿಬಿಟ್ರು. ಹೆಂಗೋ ಮಾಡ್ಕೊಂಡು ಬೇಗ ಬರ್ಮ ಅಂದ್ಕೊಂಡೆ, ಆದರೂ ಲೇಟ್ ಆಗೋಯ್ತು. ಎಲ್ಲ ಊಟ ಮಾಡ್ತಾಯಿರಾ? ಮಾಡಿ ಮಾಡಿ, ಆರಾಮಾಗಿ ಮಾಡಿ. ಮಾದಪ್ಪಣ, ನೀವು ಬಂದದ್ದು ನೋಡಿ ಸಾನೇ ಖುಷಿ ಆಯಿತು. ರಶ್ಮಿ ಹೆಂಗಿದ್ಯಾವ? ಏನಿಲ್ಲಕ್ಕ, ಎಲ್ಲ ಆರಾಮ? ರತ್ನ, ನನ್ನೇ ಬಿಟ್ಬಿಟ್ಟು ಹುಡುಗ ಕುತ್ಕೊಬಿಟ್ಟಿದ್ದಿ ನೋಡ್. ಬೇಡ ಬೇಡ, ಕುತ್ಕೋ, ಸುಮ್ಮನೆ ತಮಾಸೆಗಂದೆ. ನೀನು ಆರಾಮಾಗಿ ತಿನ್ನು, ನೀನು ಸಂದಾಗಿರ್ಬೇಕು. ನಾನು ಹೋಗಿ ಕೈ ಕಾಲು ತೊಳ್ಕೊ ಬರ್ತೀನಿ. ಪಾರು, ಎಲ್ಲ ನೀನು ಬಡಿಸ್ತಿದ್ಯಾ? ನೀನು ನಮ್ಮ ಮನೆ ಮಗಳು, ನೀನು ಆರಾಮಾಗಿ ಕುತ್ಕೋ, ನಾನೇ ಬಂದು ಬಡಿಸ್ತೀನಿ. ಅಷ್ಟರಲ್ಲಿ ಇದನ್ನೆಲ್ಲ ಇಟ್ಟು ಬಂದ್ಬಿಡ್ತೀನಿ. ಅಯ್ಯೋ, ಇದೆಲ್ಲ ಏನು ಅಂತ ನೋಡ್ತಾ ಇದ್ದೀರಾ? ಅದು ಮುಂದಕ್ಕೆ ನನಗೂ ನೀವು ಮಕ್ಕಳಾಯ್ತವಲ್ಲ, ಇದೆಲ್ಲ ಆಟ ಸಾಮಾನುಗಳು. ಇದು ಈ ಫೋಟೋಗಳು ನಮ್ಮ ರತ್ನ ಬಸ್ರಿಯಾದಾಗ ಈ ರೂಮಲ್ಲಿ ಗೋಡೆ ಮೇಲೆ ಈ ಫೋಟೋಗಳನ್ನ ಹಾಕೊಂಡು ಚೆನ್ನಾಗಿರೋ ಮಕ್ಳುಗಳು ನೋಡಿದ್ರೆ ಹುಟ್ಟ ಮಗನು ಸಂದಾಗಿರ್ತದಂತೆ. ಅದಕ್ಕೆಯ ಗಂಡಾದದೋ ಹೆಣ್ಣಾದದೋ ಅದು ನಮ್ಮ ಕೈಲಿಲ್ಲ, ಎಲ್ಲ ಮಾಕಾಳೋ ಒಂದು ಗಂಡಾದ್ರೂ ಆಗಲಿ ಹೆಣ್ಣಾದ್ರೂ ಆಗಲಿ. ಅದಕ್ಕೆಯ ಎರಡೂ ತಂದ್ಬಿಟ್ಟಿವ್ನಿ. ಈ ಸಂಕಟನ ತಡೆಯೋಕ್ಕಾಗಕ್ಕಿಲ್ಲ ಭಗವಂತ. ಶಿವ, ಶಿವ, ಅಲ್ಲ ಎಲ್ರು ಯಾಕೆ ಹಿಂಗಿದ್ದೀರಿ? ಏನಾಯ್ತು? ಶಿವ ನೋಡಿದ್ರೆ ಹಂಗೆ ಎದ್ದು ಹೊಂಟೋದ. ಏನು ಹೇಳಲಿಲ್ಲ? ರತ್ನಿ, ಏನಾಯ್ತು ಅಂತ ನೀನಾದ್ರೂ ಹೇಳ್ಬಾರ್ದಾ? ನನ್ನ ಲ್ಯಾಬ್ ರಿಪೋರ್ಟ್ ಬಂತು. ನನಗೆ ಯಾವತ್ತೂ ಮಕ್ಕಳೇ ಆಗಿರುವಂತೆ.